विश्वनाथ मल्लप्ಪ कत्ते धर्मार्थ ट्रस्ट ಶ್ರೀಮತಿ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಧರ್ಮಾರ್ಥ ಟ್ರಸ್ಟ್ ಉಮೇಶ್ ಕತ್ತಿ ಅಭಿಮಾನಿ ಬಳಗ ಉಮೇಶ್ ಕತ್ತಿ ಉತ್ತರ ಕರ್ನಾಟಕದ ಕನಸುಗಾರ ಗ್ರಂಥ ಲೋಕಾರ್ಪಣೆ ಸಮಾರಂಭ ಬುಧವಾರ ದಿನಾಂಕ 24 ಸೆಪ್ಟೆಂಬರ್ 2025 ಮುಂಜಾನೆ 11 ಗಂಟೆಗೆ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆ ಆವರಣದ ಭವ್ಯ ದಿವ್ಯವಾದ ವೇದಿಕೆ ಮೇಲೆ ಪೂಜ್ಯರ ಮತ್ತು ಅನೇಕ ಗಣ್ಯಮಾನ್ಯರ ಅಮೃತಹಸ್ತದಿಂದ ಲೋಕಾರ್ಪಣೆಗೊಂಡಿತು. ಹಿಂದೂ ಸಮ್ರಾಟದ ಹಿಂದೂ ಹುಲಿ ಬಸವರಾಜ್ ಯತ್ನಾಳ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್, ಬೆಲ್ಲದ ಬಾಗೇವಾಡಿ. ನಮ್ಮನಿಗೆ ರಾತ್ರಿ ಎಷ್ಟು ಅವರ ಒಂದು ಅಜಾತಶತ್ರು ಅಂತ ಹೇಳ್ತಾರೆ. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಗೆ ಅಜಾತಶತ್ರು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಯಾರಾದರೂ ಅಜಾತಶತ್ರು ಅಂದ್ರೆ ಅದು ಉಮೇಶ್ ಕತ್ತಿಯವರು. ಎಲ್ಲರೂ ಸಹ ಆ ಮನುಷ್ಯರ ಬಳಿ ಭಕ್ತಿ ಕಿತ್ತು ಸ್ವಾರ್ಥ, ಇವನು ಕುಳಿಬೇಕು, ನಾನೇ ಮುಂದೆ ಬರಬೇಕು, ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ. ಅವ್ರು ಹೇಳ್ತಿದ್ರು, ನೋಡ ನಾನು ನಿಮ್ದು ಅರ್ಧ ಆಗ್ತೈತಿ ನನ್ನ ಬಗ್ಗೆ ಅಂತ ಹೇಳ್ತಿದ್ರು. ಯಾವಾಗ ನಿಮ್ದು ಅರ್ಧ ಆಗ್ತೈತಿ ಅದಕ್ಕೆ ನಾ ಹೀಗಿದ್ದೀನಿ ಅಂದರೆ ಉಮೇಶ್ ಕತ್ತಿಯವ್ರನ್ನ ನಾನು ಬಹಳ ಸಂಘಟನೆಯಿಂದ ಕೊನೆಯ ದಿವಸಗಳಲ್ಲಿ ಬಹಳ ಸಂಘಟನೆಯಿಂದ ನಾನು ನೋಡೋಣ. ಅವ್ರ ಒಡನಾಟ ಹೇಗಿತ್ತು ಅಂದರೆ, ಅವತ್ತು ನಮ್ಮ ಬಿಜಾಪುರದಾಗ 7 ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರ್ತಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ. ಹೊಟ್ಟೆ ನಾನು ತಗೋಬಾರ್ದಿತ್ತು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಉಮೇಶ್ ಕತ್ತಿಯವರ ಕನಸಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸಬೇಕಂತ ಅವರ ಏನೊಂದು ಕನಸಿತ್ತು. ಆ ಕನಸನ್ನ ನನಸು ಮಾಡುವಂತ ಕಾಲ 2028 ಕರ್ನಾಟಕದಲ್ಲಿ ಯಾರೇನಾಗ ಹೊರಗಾತು ಚಿತ್ತಪಟ್ಟಾಗ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ 2028 ಕರ್ನಾಟಕದಲ್ಲಿ ಇರ್ತಾರ. ಅದರಿಂದ ಅಳವಡಿಕೆ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡೋದಿಲ್ಲ. ಕೆಲವು ಮುಖ್ಯಮಂತ್ರಿ ಆಗ್ಯಾವು, ಅದ್ರ ಹೆಸರು ಸಹ ನಮಗೂ ನೆನಪಿಲ್ಲ. ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಕಾಕಾಯಿ ಅನ್ನೋದು ಅವರು ಹೇಳಿ ಬಗ್ಗೆ ಅರ್ಥ ಆಗೋದು. ಏನು ಸುಡಗಾಡೂ ಮಾಡೋದಿಲ್ಲ, ಧೈರ್ಯ ಮತ್ತು ತಾಕತ್ತು ಉಮೇಶ್ ಕತ್ತಿಯವರಂಗ ಉತ್ತರ ಕೊಡಬೇಕಾಗ್ತದೆ. ವಿಧಾನಸಭೆ ನನಗೂ ಏನೇನೋ ಮಾತಾಡ್ಬೇಕು, ಹೊರಗೆ ಹಾಕ್ತಾರೆ, ನಿಮಗೂ ಹೊರಗೆ ಹಾಕಿದ್ರು ಒಪ್ಪಾಗ್ತಾ ಇಲ್ಲ. ಎಕ್ಸ್ಪೈರ್ ಮಾಡಿ ಕೊಂಡ್ರಪ್ಪ, ನಿಮಗೂ ಎಕ್ಸ್ಪೈರ್ ಮಾಡ್ಬೇಕು ಕೊಂಡ್ರಪ್ಪ. ಏನ್ ಮಾಡಿದ್ದೇವ, ಏನ್ ಮಾಡ್ತಾರ, ಮುಂದೆ ಕೊಂಡಿರ್ತಿದ್ದ ಇದಾನ ಆರ್ಗಾನ ಅಂತಾಗ ಈಗ ಹೋಗಿ ಕಡಿಗೆ ಹೋಗ್ಬೇಕಲ್ಲ. ನಮ್ಮ ಮನೆ ಸಿದ್ದರಾಮಯ್ಯ ಹೇಳಿ ಈ ಕಡಿ ಕೊಡ್ತೀವಿ, ಮುಂದಿನ ವರ್ಷ ನಮ್ಮ ಮುಂದಿನ 25 ಮುಂದೆ ಬಂದು ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಗಳ ಕಡೆ ಭಾಷಣ ಮಾಡಿಸಿದ್ರು. ಒಂದೇನೋ ಮೊಮ್ಮಗ ಒಬ್ಬಂತೂ ಚೀಸ್ ಐತಿ. ನಮಗೆ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ತಾರೆ. ಆದರೆ ರಮೇಶ್ ಅವರು ಎಲ್ಲರೂ ವಿಶ್ವಾಸ ತಗೊಂಡು ಪ್ರೀತಿಯಿಂದ ತಗೊಂಡು ನಿಖಿಲ್ ಕಟ್ಟಿಯವರು ಸಂಭಾಯ್ತ ಮಾಡ್ಯಾರ. ಹೆಚ್ಚು ಮಾತಾಡೋಲ್ಲ ಅವ್ರು ವಿಧಾನಸಭೆಯಲ್ಲಿ. ನಾ ಹೇಳ್ತಿರ್ತೀನಿ, ಮಾತಾಡಿ ಸರ್ಕಾರ ಅಪ್ಪ ಹೆಂಗಿದ್ದೀನಿ ಹಿಂಗಾಗಿ ಮಾತಾಡ್ತೀನಿ. ಅದೇ ನಾ ಹಂಗೆ ಎಬ್ಬಿಸಿ ಅವ್ರಿಗೆ ಹೇಳ್ತಿರ್ತೀನಿ, ನಿಖಿಲ್ ಕಟ್ಟಿ ಮಾತಾಡಿ ಯಾಕೆ ಸುಮ್ಮನೆ ಕೊಡ್ತೀವಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋದ್ರಲ್ಲಿ ಏನು ಮಾಡೋದು ಉಚ್ಚಾಟನೆ ಮಾಡ್ತಾರ. ಈಗ ನಾನು ಉಚ್ಚಾಟ ಮಾಡೋದು ನಾನು ಈಗ ಅಮೆರಿಕಕ್ಕೆ ವಿರೋಧ ಪಕ್ಷ ನಾನೇ ಎಕ್ಸೈಸ್ಮೆಂಟ್ ಹೊರದೇ ಹೊಡ್ತೀನಿ. ನನಗೂ ರೇಟ್ ಹಾಕ್ತೀನಿ ಅಂತಾರೆ, ಎಕ್ಸೈಸ್ ಕಳಿಸ್ತಾರ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ. ನೀವೇನು ಸುಡಗಾಡ ಕಳಿಸ್ರಿ, ನಾವೇನು ಮಾಡೇ ಇಲ್ಲ ನಮ್ದೇನು ಮಾಡ್ತಾರೆ. ಅದು ಇವತ್ತು ನಾನು ಇಷ್ಟ ಹೇಳ್ತೀವಿ. ಇವತ್ತೇನೋ ನೀವೆಲ್ಲ ಇವತ್ತು ಶಕ್ತಿ ತುಂಬಾಕತ್ತೀರಿ. ಈ ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಮ್ಮೆ ನಾನು ನನ್ನ ಮನೆ ಬಿಟ್ಟು ಕೂತಾಗ